हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದೆ ನಾವು ನೋಡಿದಂತೆ ಸಮುದ್ರ ಮಥನ ಪ್ರಾರಂಭ ಆಯಿತು. ಆ ಸಮುದ್ರ ಮಥನದ ಮೊದಲನೇ ಭಾಗವಾಗಿ ಬಂದದ್ದು ಹಾಲಾಹಲ ವಿಷ. ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಸಾಕ್ಷಾತ್ ಕಲಿಯೇ ಅದಕ್ಕೆ ಅಭಿಮಾನಿಯಾಗಿದ್ದ ಅಂತಹ ಭಯಾನಕವಾದಂತಹ ವಿಷ. ಅಂತಹ ಭಯಾನಕವಾದಂತಹ ವಿಷವನ್ನ ವಾಯುದೇವರು ತಮ್ಮ ಕೈಯಲ್ಲಿ ಹಾಕಿಕೊಂಡು ಸ್ವಲ್ಪ ಅದನ್ನ ತಿಕ್ಕಿ ಅದರಲ್ಲಿ ಬಲ ಇಲ್ಲದಂತೆ ಮಾಡಿ ರುದ್ರದೇವರಿಗೆ ಕೊಡ್ತಾರೆ. ಅವರು ಅದನ್ನು ಕುಡಿದಾಗ ಅದರಿಂದ ಅವರು ಮೂರ್ಛೆಗೊಳಗಾಗ್ತಾರೆ. ಕೊನೆಗೆ ಪರಮಾತ್ಮ ಅವರನ್ನು ಬದುಕಿಸ್ತಾನೆ. ಮುಂದೆ ಆ ವಾಯುದೇವರು ಬಂದಂತಹ ವಿಷಯವನ್ನ ಬಂಗಾರದ ಬಟ್ಟಲಿನಲ್ಲಿ ಹಾಕಿಕೊಂಡು ಸಂಪೂರ್ಣವಾಗಿ ಕುಡಿತಾರೆ. ಆ ರೀತಿ ಕುಡಿದಾಗಲೂ ಕೂಡ ಅವರಿಗೆ ಯಾವುದೇ ವ್ಯಥೆಯಾಗಲಿಲ್ಲ, ನೋವು, ಮೂರ್ಛೆ ಯಾವುದೂ ಆಗಲಿಲ್ಲ. ಮೊದಲು ಯಾವ ರೀತಿಯಾಗಿದ್ದರೋ ಅದೇ ರೀತಿಯಾಗಿ ವಾಯುದೇವರು ಇದ್ದರು. ಹೀಗೆ ಇಷ್ಟು ವಿಚಾರವನ್ನು ತಿಳಿಸಿದ್ರು. ಮುಂದೆ ಆ ರುದ್ರದೇವರ ಕೈಯಲ್ಲಿ ಉಳಿದಂತಹ ವಿಷಯದಿಂದಲೇನೆ ಹಾವು, ಚೇಳು ಮುಂತಾದಂತಹ ವಿಷ ಮೃಗಗಳು, ಅದೇ ರೀತಿಯಾಗಿ ದುಷ್ಟ ಮೃಗಗಳೆಲ್ಲವೂ ಕೂಡ ಹುಟ್ಟಿದವು ಅಂತ ಕೇಳಿದ್ವಿ. ಮುಂದೆ 19ನೇ ಶ್ಲೋಕ ಪ್ರಾರಂಭ. ಉಚ್ಚೈಶ್ರವಾ ನಾಮ ತುರಂಗಮೋಭೂತ್ ಕರೀ ತಥೈರಾವತ ನಾಮಧೇಯಃ. अन्ये च दिक्पाल गजा बभूवुः वरं तथैव अप्सरसां सहस्रम्. पदच्छेद. उच्चैश्रवाः नाम तुरंगमः अभूत् करी तथा ऐरावतनामधेयः. अन्ये च दिक्पालगजाः बभूवुः वरं तथा एव ಅಪ್ಸರಸಾಂ ಸಹಸ್ರಂ. ವಿಷ ಹುಟ್ಟಿತು, ಅದರಿಂದ ಎಲ್ಲರಿಗೂ ಹೆದರಿಕೆಯೂ ಕೂಡ ಆಯಿತು. ವಾಯುದೇವರು ಆ ಭಯವನ್ನ, ಹೆದರಿಕೆಯನ್ನ ಪರಿಹಾರ ಮಾಡಿದರು. ಮುಂದೆ ಏನೇನು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಉಚ್ಚೈಶ್ರವ ನಾಮ ತುರಂಗಮೋಭೂತ್ ಎಂಬುದಾಗಿ ಉಚ್ಚೈಶ್ರವಸ್ ಎನ್ನುವಂತಹ ಕುದುರೆ ಆ ಸಮುದ್ರ ಮಥನದಿಂದಾಗಿ ಎದ್ದು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತುರಂಗ ಅಂತಂದ್ರೆ ಕುದುರೆ ಅಂತ. ಹೀಗೆ ಉಚ್ಚೈಶ್ರವಸ್ ಎನ್ನುವಂತಹ ಕುದುರೆ ಬಂತು. ಹಾಗೆ ಐರಾವತ ನಾಮಧೇಯ ಕರಿ. ಕರಿ ಅಂತಂದ್ರೆ ಆನೆ. ಐರಾವತ ಅಂತ ಹೆಸರುಳ್ಳಂತಹ ಆನೆ ಅಲ್ಲಿಂದ ಹುಟ್ಟು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಚ ದಿಕ್ಪಾಲ ಗಜಾಹ, ಮುಂದೆ ಮತ್ತೆ ದಿಕ್ಪಾಲಕರಾದಂತಹ ಗಜಗಳು, ಅರ್ಥಾತ್ ದಿಕ್ಕುಗಳನ್ನ ಕಾಯುವಂತಹ ಆನೆಗಳು. ಒಟ್ಟು 8 ಆನೆಗಳು: ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಅಂತ ಒಂದೊಂದು ದಿಕ್ಕಿಗೆ ಒಂದೊಂದು ಆನೆಗಳು. ಹೀಗೆ ಆ 8 ಆನೆಗಳು ಅಲ್ಲಿಂದ ಹುಟ್ಟಿ ಬರ್ತಾವೆ. ಅದೇ ರೀತಿಯಾಗಿ ತಥೈವ ಅಪ್ಸರಸಾಂ ಸಹಸ್ರಂ ವರಂ,
ಶ್ರೇಷ್ಠರಾದಂತಹ 1000 ಅಪ್ಸರಾ ಸ್ತ್ರೀಯರು ಅಲ್ಲಿಂದ ಹುಟ್ಟುತ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಉಚ್ಚೈಶ್ರವಸ್ ಎನ್ನುವಂತಹ ಕುದುರೆ, ಐರಾವತ ಎನ್ನುವಂತಹ ಆನೆ ಮತ್ತು ಉಳಿದ 7 ದಿಕ್ಪಾಲಕ ಗಜಗಳು ಮತ್ತು 1000 ಅಪ್ಸರಾ ಸ್ತ್ರೀಯರು ಅಲ್ಲಿಂದ ಹುಟ್ಟಿ ಬಂದ್ರು ಅಂತ. ಇನ್ನು ನಮಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಐರಾವತ ಹುಟ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಯಾಕೆಂದ್ರೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಒಂದು ರೀತಿ ಐರಾವತ ಆನೆಯೇನೆ. ದೂರ್ವಾಸರು ಪರಮಾತ್ಮನ ಆ ನಿರ್ಮಾಲ್ಯ ಪುಷ್ಪವನ್ನ ದೇವೇಂದ್ರನಿಗೆ ಹಾಕಿದರು. ದೇವೇಂದ್ರ ಆನೆ ಮೇಲೆ ಹಾಕಿದ. ಯಾವ ಆನೆ? ಐರಾವತ ಆನೆ. ಆ ಐರಾವತ ಆನೆ ಅದನ್ನ ಕೆಳಗೆ ಹಾಕಿದ್ರಿಂದಲೇನೆ ದುರ್ವಾಸರಿಗೆ ಸಿಟ್ಟು ಬಂದು ಶಾಪ ಕೊಟ್ರು. ಹಾಗಾಗಿ ಈಗಾಗಲೇ ಆಲ್ರೆಡಿ ಇದ್ದಂತಹ ಐರಾವತ ಆನೆ ಮತ್ತೆ ಹುಟ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ದೇವಾನಾಂ ಬಹುಧಾ ಜನಿಹಿ ಅಂತ ಶಾಸ್ತ್ರದ ವಾಕ್ಯ. ದೇವತೆಗಳಿಗೆ ಅನೇಕ ಸಲ ಹುಟ್ಟಿದೆ ಅಂತ. ಹಾಗೆ ಐರಾವತವು ಕೂಡ ಅದೊಂದು ದೇವಗಣದಲ್ಲಿ ಬರುವಂತಹ ದಿಕ್ಕನ್ನು ಕಾಯುವಂತಹ ಒಂದು ಶ್ರೇಷ್ಠ ಆನೆ ಮತ್ತು ದೇವೇಂದ್ರನ ವಾಹನ. ಹಾಗಾಗಿ ಅದಕ್ಕೂ ಕೂಡ ಅನೇಕ ಸಲ ಹುಟ್ಟುವುದು ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಇಲ್ಲೇನಾಯ್ತು, ಮತ್ತೆ ಹುಟ್ಟಿದ ಅಂತ ಇದ್ರು ಕೂಡ ಏನು ವಿರೋಧ ಇಲ್ಲ ಅಂತ. ಹಾಗೆ ಮುಂದೆ ಚಂದ್ರ ಹುಡ್ತಾನೆ. ನಾವು ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಅರ್ಘ್ಯ ಕೊಡ್ತೇವೆ. ಆವಾಗ ಹೇಳ್ತೇವೆ ಕ್ಷೀರೋದಾರಣವ ಸಂಭೂತ ಅತ್ರಿನೇತ್ರ ಸಮುದ್ಭವ ಅಂತ ಎರಡನ್ನೂ ಹೇಳ್ತೇವೆ. ಚಂದ್ರ ಹುಟ್ಟಿದ ಹೇಗೆ? ಇನ್ನು ಮೂಲ ನೋಡಿದ್ರೆ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಚಂದ್ರಮ ಮನಸೋ ಜಾತಃ, ಚಂದ್ರ ಪರಮಾತ್ಮ ಮನಸ್ಸಿಂದ ಹುಟ್ಟಿದ ಅಂತ ಹೇಳ್ತಾರೆ. ಮುಂದೆ ಕ್ಷೀರೋದಾರಣವ ಸಂಭೂತ, ಸಮುದ್ರ ಮಥನದಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಮುಂದೆ ಅತ್ರಿ ನೇತ್ರ ಸಮುದ್ಭವ, ತ್ರಿಮೂರ್ತಿಗಳು ಮಕ್ಕಳಾಗಿ ಹುಟ್ಟಬೇಕು ಅಂತ ಅನಸೂಯ ದಂಪತಿಗಳು, ಅನಸೂಯ ಮತ್ತು ಅತ್ರಿ ತಪಸ್ ಮಾಡ್ತಾರೆ. ಆವಾಗ ದತ್ತಾತ್ರೇಯ, ದೂರ್ವಾಸ ಮತ್ತು ಚಂದ್ರ 3 ಜನ ಹುಟ್ಟುತ್ತಾರೆ. ಹಾಗಾಗಿ ಅಲ್ಲಿಯೂ ಚಂದ್ರ ಹುಟ್ಟಿದ, ಇಲ್ಲೂ ಹುಟ್ಟಿದ, ಪರಮಾತ್ಮ ಮನಸ್ಸಿಂದಾಗಿ ಹುಟ್ಟಿದ್ದ. ಹಾಗಾಗಿ ದೇವತೆಗಳಿಗೆ ಒಂದು ಸಲ ಹುಟ್ಟು ಅಂತ ಇಲ್ಲ, ಅವರಿಗೆ ಅನೇಕ ಸಲ ಬೇರೆ ಬೇರೆ ಒಂದು ರೀತಿಯಿಂದಾಗಿ ಹುಟ್ಟುತ್ತಾರೆ. ಹಾಗಾಗಿ ಅದಕ್ಕೇನು ವಿರೋಧ ಇಲ್ಲ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಹುಟ್ಟಿ ಬಂದ್ರು. ಮತ್ತೆ ಮುಂದೆ ಏನು ಬಂದು ಅಂತ ತಿಳಿಸ್ತಾ ಇದ್ದಾರೆ. ತಥಾಯುಧಾನಿ ಆಭರಣಾನಿ ಚೈವ ದಿವೌಕಸಾಂ ಪಾರಿಜಾತತರುಶ್ಚ ತಥೈವ ಸಾಕ್ಷಾತ್ ಸುರಭಿರ್ನಿಶೇಷೋ ಬಭೂವ ತತ್ಕೌಸ್ತುಭಂ ಲೋಕಸಾರಂ. ಪದಚ್ಛೇದ. ತಥಾ ಆಯುಧಾನಿ ಆಭರಣಾನಿ ಚ ಏವ ದಿವೌಕಸಾಂ ಪಾರಿಜಾತಃ ತರುಃ ಚ ತಥಾ ಏವ ಸಾಕ್ಷಾತ್ ಸುರಭಿಃ ನಿಶೇಷಃ ಬಭೂವ ತತ್ಕೌಸ್ತುಭಂ ಲೋಕಸಾರಂ. ಮತ್ತೇನೇನು ಬಂತು ಅಂತ ತಿಳಿಸ್ತಾ ಇದ್ದಾರೆ. ತಥೈವ ಆಯುಧಾನಿ, ದೇವತೆಗಳ ಆಯುಧಗಳು ಬಂದು, ಅದೇ ರೀತಿಯಾಗಿ ಆಭರಣಗಳು ಬಂದು, ಮತ್ತೆ ಪಾರಿಜಾತ ತರುಶ್ಚ, ದಿವೌಕಸಾಂ ಅಂದ್ರೆ ದೇವತೆಗಳು ಅಂತ, ದೇವತೆಗಳ ಆಯುಧಗಳು ಆಭರಣಗಳೆಲ್ಲ ಹುಟ್ಟಿ ಬಂದು, ಪಾರಿಜಾತ ತರುಹು, ಬೇಡಿದ್ದನ್ನು ಉತ್ತಮವಾಗಿ ದೇವಲೋಕದಲ್ಲಿರುವಂತಹ ಪಾರಿಜಾತ ವೃಕ್ಷ ಅಲ್ಲಿ ಹುಟ್ಟಿತು. ಅದೇ ರೀತಿಯಾಗಿ ತಥೈವ ಸಾಕ್ಷಾತ್ ಸುರಭಿಹಿ, ಸುರಭಿ ಅರ್ಥಾತ್ ಕಾಮಧೇನು, ಬೇಡಿದ್ದನ್ನು ಕೊಡುವಂತಹ ಹಸು, ಅದು ಹುಟ್ಟಿ ಬಂತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಸಾಕ್ಷಾತ್ ಸುರಭಿಹಿ ಅಂತ ಹೇಳಿದ್ದಾರೆ. ಅದಕ್ಕೆ ಜನಾರ್ದನಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಸಾಕ್ಷಾತ್ ಸುರಭಿಹಿ ಮುಖ್ಯ ಕಾಮಧೇನು ನಂದಿನ್ಯಾದಿ ವ್ಯಾವೃತ್ಯರ್ಥಂ ಸಾಕ್ಷಾತ್ ಇತ್ಯುಕ್ತಂ ಅಂತ. ಇಲ್ಲಿ ಸಾಕ್ಷಾತ್ ಅಂದ್ರೆ ಸುರಭಿ ಅನ್ನೋದು ಮುಖ್ಯವಾದಂತಹ ಕಾಮಧೇನು. ಮುಂದೆ ಅಲ್ಲಿ ನಂದಿನಿ ಮುದ್ದಾದಂತಹ ಅನೇಕ
ಕಾಮಧೇನುಗಳು ಅಲ್ಲಿ ಹುಟ್ಟಿ ಬರ್ತವೆ. ಅವುಗಳು ಕೂಡ ಬೇಡಿದ್ದನ್ನು ಕೊಡುವಂತಹವುಗಳೇನೆ. ಆದ್ರೆ ಪ್ರಧಾನವಾಗಿ ಮೊದಲು ಇದ್ದದ್ದು ಸುರಭಿ ಎನ್ನುವಂತಹ ದೇವಲೋಕದ ಈ ಒಂದು ಕಾಮಧೇನು. ಅದಕ್ಕೋಸ್ಕರ ಆಚಾರ್ಯರು ಕೇವಲ ಸುರಭಿ ಅಂತ ಹೇಳದೇನೆ ಸಾಕ್ಷಾತ್ ಸುರಭಿಹಿ, ಸಾಕ್ಷಾತ್ ಅಂದ್ರೆ ಪ್ರಧಾನವಾದಂತಹ ಕಾಮಧೇನು ಹುಟ್ಟಿದಳು ಅಂತ. ಆಮೇಲೆ ನಿಶೇಷ ಬಭೂವ, ಹಿಂದೆ ಹೇಳಿದಂತೆ ಚಂದ್ರ ಹುಟ್ಟಿದ. ನಿಶಾ ಅಂದ್ರೆ ರಾತ್ರಿ, ಈಶಾ ಅಂದ್ರೆ ಒಡೆಯ. ರಾತ್ರಿಗೆ ಯಾರು ಒಡೆಯ? ಚಂದ್ರ. ಹಗಲಿಗೆ ಒಡೆಯ ಸೂರ್ಯ, ರಾತ್ರಿಗೆ ಒಡೆಯ ಚಂದ್ರ. ಹಾಗೆ ಚಂದ್ರ ಹುಟ್ಟಿದ. ಅದೇ ರೀತಿಯಾಗಿ ಲೋಕಸಾರಂ ತತ್ ಕೌಸ್ತುಭಂ, ಇಡೀ ಲೋಕದ ಸಾರವನ್ನು ಹೊಂದಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೌಸ್ತುಭ ಎನ್ನುವಂತಹ ಮಣಿಯೂ ಕೂಡ ಅಲ್ಲಿ ಹುಟ್ಟಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಸಲ ಪ್ರಾರಂಭದಲ್ಲಿ ಬಂದದ್ದು ಕೆಟ್ಟ ಅಂಶ, ವಿಷ. ಅನಂತರ ಬಂದದ್ದೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ವಸ್ತುಗಳೇನೆ ಬರ್ತಾ ಹೋದು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಸಮುದ್ರ ಮಥನದ ಪ್ರಧಾನವಾದಂತಹ ಉದ್ದೇಶ ಅಮೃತ. ಅಮೃತಕ್ಕೋಸ್ಕರನೇನೆ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸೇರಿಕೊಂಡು ಈ ಒಂದು ಸಮುದ್ರ ಮಥನವನ್ನ ಮಾಡ್ತಾ ಇದ್ದಾರೆ. ಆ ಅಮೃತ ಎಂಬುದು ಬಂದಿತು ಎಂಬುದಾಗಿ ಮುಂದೆ ತಿಳಿಸ್ತಾ ಇದ್ದಾರೆ. ಅಥೇಂದಿರ ಯದ್ಯಪಿ ನಿತ್ಯದೇಹ ಬಭೂವ ತತ್ರ ಅಪರಯ ಸ್ವತನ್ವ. ತತೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂ ಚಾಪರೇಣ. ಪ್ರಗೃಹ್ಯ ತಸ್ಮಾತ್ ನಿರಗಾತ್ ಸಮುದ್ರಾತ್ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ. ಪದಚ್ಛೇದ. ಅಥ ಅಥ ಇಂದಿರಾ ಯದ್ಯಪಿ ನಿತ್ಯದೇಹ ಬಭೂವ ತತ್ರ ಅಪರಯಾ ಸ್ವತನ್ವ ತತಃ ಭವಾನ್ ದಕ್ಷಿಣಬಾಹುನ ಸುಧಾಕಮಂಡಲಂ ಕಲಶಂ ಚ ಅಪರೇಣ ಪ್ರಗೃಹ್ಯ ತಸ್ಮಾತ್ ನಿರಗಾತ್ ಸಮುದ್ರಾತ್ ಧನ್ವಂತರಿಃ ನಾಮ ಹರಿನ್ಮಣಿದ್ಯುತಿಃ. ಇಷ್ಟಾದ ಮೇಲೆ ಏನಾಯಿತು? ಅಥೇಂದಿರ ಯದ್ಯಪಿ ನಿತ್ಯದೇಹ, ಇಂದಿರ ಲಕ್ಷ್ಮೀದೇವಿ ಅಲ್ಲಿಂದ ಆವಿರ್ಭಾವಳಾಗ್ತಾಳೆ. ಲಕ್ಷ್ಮಿ ಎಂಥವಳು? ಯದ್ಯಪಿ ನಿತ್ಯದೇಹ, ವಾಸ್ತವಿಕವಾಗಿ ಲಕ್ಷ್ಮೀದೇವಿ ನಿತ್ಯ ಸ್ವರೂಪ. ಬ್ರಹ್ಮದೇವರಿಗೂ ನಾಶ ಇದೆ, ಉಳಿದೆಲ್ಲರಿಗೂ ನಾಶ ಇದೆ. ಲಕ್ಷ್ಮಿ ನಿತ್ಯಳಾದವಳು, ಅವಳಿಗೆ ಹುಟ್ಟು ಸಾವು ಅನ್ನೋದಿಲ್ಲ. ಹಾಗಿದ್ದರೂ ಕೂಡ ಅಂತಹ ಲಕ್ಷ್ಮೀದೇವಿ ತತ್ರ ಆ ಸಮುದ್ರ ಮಥನ ಸಂದರ್ಭದಲ್ಲಿ ಅಪರಯ ಸ್ವತನ್ವ, ತನ್ನ ಇನ್ನೊಂದು ರೂಪದಿಂದಾಗಿ ಬಭೂವ ಅಲ್ಲಿ ತಾನು ನಾರಾಯಣ ಆವಿರ್ಭಾವಳಾಗ್ತಾ ಇದ್ದಾಳೆ. ಹೀಗೆ ಲಕ್ಷ್ಮಿಯ ಆವಿರ್ಭಾವ ಕೂಡ ಆಗುತ್ತೆ. ಭಾಗವತದಲ್ಲಿ ಈ ಸಂದರ್ಭವನ್ನು ವಿಶೇಷವಾಗಿ ಲಕ್ಷ್ಮಿ ಸ್ವಯಂವರ ಎಂಬುದಾಗಿ ಕೊಂಡಾಡ್ತಾರೆ. ವಾದಿರಾಜರು ಕೂಡ ಲಕ್ಷ್ಮೀ ಶೋಭಾನೆಯಲ್ಲಿ ಇದನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಒಂದೊಂದು ಗುಣಗಳು ಇರುವವು ಇವರಲ್ಲಿ, ಸಂದಣಿ ಸೇವೆ ಬಹುದೋಷ ಅಂತ
ನಾರಾಯಣ. ಅಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿ ಪರಮಾತ್ಮನ ಸರ್ವೋತ್ತಮತ್ವವನ್ನ, ಪರಮಾತ್ಮನೇ ಸರ್ವೋತ್ತಮ, ಉಳಿದವರೆಲ್ಲರೂ ಕೂಡ ದೋಷದಿಂದ ತುಂಬಿದಂಥವರು ಅನ್ನೋದನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ತಾನು ಅಲ್ಲಿ ಪರಮಾತ್ಮನ ಅನೇಕ ಗುಣಗಳನ್ನು ಹೇಳಿ ಪರಮಾತ್ಮನಿಗೆ ಮಾಲೆಯನ್ನ ಹಾಕ್ತಾಳೆ. ಹೀಗೆ ಲಕ್ಷ್ಮೀ ದೇವಿಯ ಆವಿರ್ಭಾವ ಎಂಬುದು ಅಲ್ಲಿ ಆಯಿತು. ಅದಾದ ಮೇಲೆ ಅಮೃತ ಬಂತು. ಅಮೃತ ಬಂದದ್ದು ಹೇಗೆ? ವಿಷ ಬಂದಂತೆ ನೇರವಾಗಿ ಬಂದು ಬಿಡ್ಲಿಲ್ಲ. ಅಮೃತ ಶ್ರೇಷ್ಠವಾದಂತಹ ರಸ. ಹಾಗಾಗಿ ಅಂತಹ ಅಮೃತವನ್ನ ಸಾಕ್ಷಾತ್ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ತಾನು ಹಿಡಿದುಕೊಂಡು ಬಂದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವತೆಗಳು ಹೇಳ್ತಾ ಇದ್ದಾರೆ, ಅರ್ಥಾತ್ ಇದೆಲ್ಲವೂ ಕೂಡ ದೇವತೆಗಳೇ ಪರಮಾತ್ಮ ಹತ್ತಿರ ನಿವೇದನೆ ಮಾಡಿಕೊಳ್ತಾ ಇರೋದು. ತಥೋ ಭವಾನ್, ಆವಾಗ ಭವಾನ್ ಅಂದ್ರೆ ನೀನು, ದಕ್ಷಿಣ ಬಾಹುನ ನಿನ್ನ ಬಲಗೈಯಿಂದಾಗಿ, ಸುಧಾ ಕಮಂಡಲಂ, ಕಮಂಡಲು ಅಂತಂದ್ರೆ ಬಡಿಸುವಂತಹ ಒಂದು ವಸ್ತುವಿಗೆ ಕಮಂಡಲು ಅಂತ. ಸುಧಾ ಕಮಂಡಲಂ, ಅಮೃತವನ್ನು ಬಡಿಸುವಂತಹ ಕಮಂಡಲು. ಅದೇ ರೀತಿಯಾಗಿ ಕಲಶಂಚ ಅಪರೇಣ, ಎಡಗೈಯಲ್ಲಿ ಅಮೃತ ತುಂಬಿದಂತಹ ಕಲಶವನ್ನು ಹಿಡಿದುಕೊಂಡು ಬಂದಿ. ನಿನ್ನ ಮೈಕಾಂತಿ ಯಾವ ರೀತಿ ಇತ್ತು ಅಂದ್ರೆ ಹರಿನ್ಮಣಿದ್ಯುತಿ. ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿ ಅಂತ. ಆ ಇಂದ್ರನೀಲಮಣಿಯಂತೆ ಅದ್ಭುತವಾದಂತಹ ಮೈಕಾಂತಿ ಇರುವಂತವನು ನೀನು, ಅರ್ಥಾತ್ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ. ಅಂತಹ ನೀನು ಕಲಶ, ಅಮೃತದ ಕಲಶವನ್ನು ಹಿಡಿದುಕೊಂಡು ಸಮುದ್ರಾತ್ ನಿರಗಾತ್, ಸಮುದ್ರದಿಂದ ನೀನು ಆವಿರ್ಭಾವಗೊಂಡೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಲಕ್ಷ್ಮೀದೇವಿಯ ಆವಿರ್ಭಾವ ಆಯಿತು. ಅದೇ ರೀತಿ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನು ಕೂಡ ಅಮೃತದ ಕಲಶವನ್ನು ಹಿಡಿದುಕೊಂಡು ದೇವತೆಗಳ ಮತ್ತು ದೈತ್ಯರ ಮುಂದೆ ತಾನು ಬರ್ತಾ ಇದ್ದಾನೆ. ಮುಂದೆ ತಥೋಭವತ್ ಹಸ್ತಗತಂ ದಿತೇ ಸುತಾಃ ಸುಧಾಭರಂ ಕಲಶಂ ಚಾಪಜಹ್ರುಹು. ಮುಕ್ತಂ ತ್ವಯಾ ಶಕ್ತಿಮತಾಪಿ ದೈತ್ಯಾನ್ ಹೈವದನ್ ಪುರಾಣಿಕರ ಪುಸ್ತಕದಲ್ಲಿ ಶಕ್ತಿ ಮಾತಾಪಿ ದೈತ್ಯಾನ್ ಅಂತ ಇದೆ, ಕೆಲವೊಂದು ಪುಸ್ತಕದಲ್ಲಿ ಅದು ಶಕ್ತಿ ಮತಾಪಿ ದೈತ್ಯಾನ್ ಅಂತ ಆಗ್ಬೇಕು. ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಪದಚ್ಛೇದ. ತತಃ ಭವದ್ಧಸ್ತಗತಂ ದಿತೇಃ ಸುತಾಃ ಸುಧಾಭರಂ ಕಲಶಂ ಚ ಅಪಜಹ್ರುಃ. ಮುಕ್ತಂ ತ್ವಯಾ ಶಕ್ತಿಮತಾ ಅಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ. ಆ ಸಂದರ್ಭದಲ್ಲಿ ಏನಾಯ್ತು, ಪರಮಾತ್ಮ ಕೈಯಲ್ಲಿ ಅಮೃತಪೂರ್ಣವಾದಂತಹ ಕಲಶವನ್ನು ಹಿಡಿದುಕೊಂಡು ಬಂದಿದ್ದಾನೆ. ತಕ್ಷಣ ಏನ್ ಮಾಡಿದ್ರು, ತಥೋ ಭವದ್ ಹಸ್ತಗತಂ, ಭವತ್ ಅಂದ್ರೆ ನಿನ್ನ, ಹಸ್ತಗತಂ ಕೈಯಲ್ಲಿರುವಂತಹ, ನಿನ್ನ ಕೈಯಲ್ಲಿ ಇದ್ದಂತಹ ಸುಧಾಭರವಾದಂತಹ ಕಲಶ, ಸುಧೆಯಿಂದ ತುಂಬಿದಂತಹ ಕಲಶವನ್ನ ದಿತೇಹಿ ಸುತಾಹ, ದೈತ್ಯರು ಅಪಹಾರ ಮಾಡಿಬಿಟ್ರು, ಅಪಜಹ್ರುಹು. ಹಾಗಾದ್ರೆ ಪರಮಾತ್ಮನಿಗೆ ಎಷ್ಟು ಸಾಮರ್ಥ್ಯ ಇರ್ಲಿಲ್ವಾ ಅಂತ, ತನ್ನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನೇ ರಕ್ಷಣೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಪರಮಾತ್ಮನಿಗೆ ಇರ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಸತ್ಯಚ್ಯುತಾನ್ ಕಾರಯಿತುಂ, ದೈತ್ಯರನ್ನ ಸುಳ್ಳು ಮಾತನಾಡಿದವರು ಅನ್ನೋದನ್ನು ತೋರಿಸ್ಬೇಕಿತ್ತು. ಯಾಕೆಂದ್ರೆ ಮೊದಲು ಒಪ್ಪಂದ ಆಗಿದ್ದೇನು, ಅಮೃತ ಬಂದರೆ ನಮಗೂ ಸಮಾನವಾಗಿ ನಮಗೂ ಸಮಾನವಾಗಿ ಬೇಕು, ನಿಮಗೂ ಸಮಾನವಾಗಿ ಬೇಕು ಅಂತ ದೈತ್ಯರಿಗೂ ಮತ್ತು ದೇವತೆಗಳಿಗೂ ಒಪ್ಪಂದ ಆಗಿತ್ತು. ಹಾಗಾಗಿ ಆದಂತಹ ಈ ಒಪ್ಪಂದವನ್ನ ದೈತ್ಯರೇ ಮೊದಲು ಮುರಿಯಲಿ,
ಅದರಿಂದ ಅವರ ಬುದ್ಧಿ ಎಂತಹದ್ದು ಅಂತ ಜಗತ್ತಿಗೆ ಗೊತ್ತಾಗಲಿ ಎನ್ನುವ ಉದ್ದೇಶದಿಂದಾಗಿ ಪರಮಾತ್ಮ ತನ್ನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದರೂ ಕೂಡ ದೈತ್ಯರ ಬುದ್ಧಿ ಜಗತ್ತಿಗೆ ಗೊತ್ತಾಗಬೇಕು ಅಂತ ಸುಮ್ಮನಿದ್ದ ಅಂತ. ಸತ್ಯಚ್ಯುತಾನ್ ಕಾರಯಿತು, ಅವರನ್ನ ಸುಳ್ಳು ಮಾತನಾಡುವವರು ಅಂತ ತೋರಿಸಬೇಕು ಅಂತ. ಶಕ್ತಿಮತಾಪಿ, ನಿನಗೆ ಆ ಶಕ್ತಿ ಇದೆ, ಹಾಗಿದ್ದರೂ ಕೂಡ ಆ ದೈತ್ಯರನ್ನ ಮುಂದೆ ವಧಾಯ ಸಂಹಾರ ಕೂಡ ಮಾಡಬೇಕು. ಈ ಎಲ್ಲಾ ಕಾರಣಗಳಿಗೋಸ್ಕರ ತ್ವಯ ಮುಕ್ತಂ, ನೀನು ಅವರನ್ನ ಏನ್ ಮಾಡಿದಿ, ಬಿಟ್ಟೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಕೈಯಲ್ಲಿ ಇದ್ದಂತಹ ಆ ಅಮೃತ ಕಲಶವನ್ನ ದೈತ್ಯರಲ್ಲೂ ಕೂಡ ಏನ್ ಮಾಡಿದ್ರು, ನಾವು ಮಾತ್ರ ಕುಡಿಬೇಕು ಅಂತ ಅದನ್ನ ಅಪಹಾರ ಮಾಡಿದರು. ಮುಂದೆ ತಥೋ ಭವಾನ್ ಅನುಪಮಮುತ್ತಮಂ ವಪುಃ ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರನ್. ಶ್ಯಾಮಂ ನಿತಂಬಾರ್ಪಿತ ರತ್ನಮೇಖಲಂ ಜಾಂಬೂನದಾಂಬಾಭರ ದಾಂಭಾವರ ಭೃತ್ ಸುಮಧ್ಯಮಂ. ಪದಚ್ಛೇದ. ತತಃ ಭವಾನ್ ಅನುಪಮಂ ಉತ್ತಮಂ ವಪುಃ ಬಭೂವ ದಿವ್ಯ ಪ್ರಮದಾತ್ಮಕಂ ತ್ವರನ್ ಶ್ಯಾಮಂ ನಿತಂಬಾರ್ಪಿತ ರತ್ನ ಮೇಖಲಂ ಜಾಂಬೂನದಾಂಬಾ ಜಾಂಬೂನದಾಂಬಾವರ ಭಾರಭೃತ್ ಸುಮಧ್ಯಮಂ. ಸಂದರ್ಭದಲ್ಲಿ ಪರಮಾತ್ಮ ತಾನು ಇನ್ನೊಂದು ರೂಪವನ್ನು ಧಾರಣೆ ಮಾಡಿ ಬಂದ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇನೆ ಪರ್ವತವನ್ನ ಎತ್ತಿ ಗರುಡನ ಮೇಲೆ ಇಟ್ಟ. ನಂತರ ಪರ್ವತ ಮುಳುಗಲಿಕ್ಕೆ ಶುರುವಾದಾಗ ಕುರುಮು ರೂಪದಿಂದ ಬಂದ. ಎಲ್ಲ ದೇವತೆಗಳ ಒಳಗಡೆ ಪರ್ವತ ವಾಸುಕಿ ಎಲ್ಲರ ಒಳಗಡೆ ಒಂದೊಂದು ರೂಪದಿಂದ ಇದ್ದ. ಅಮೃತ ತಂದಿದ್ದು ಧನ್ವಂತರಿ ರೂಪದಿಂದ. ಅಮೃತವನ್ನ ದೇವತೆಗಳಿಗೆ ಕೊಡಿಸಬೇಕು ಅಂತ ಬಂದದ್ದು ಮತ್ತೆ ಪರಮಾತ್ಮನ ಒಂದು ಅದ್ಭುತವಾದಂತಹ ರೂಪ ಮೋಹಿನಿ ಎನ್ನುವಂತಹ ರೂಪ. ಮೋಹಿನಿ ಶಬ್ದಕ್ಕೆ ಅರ್ಥವೇನೆ ಮೋಹವನ್ನ ಉಂಟು ಮಾಡುವುದು, ನಮ್ಮ ಬುದ್ಧಿಯನ್ನ ಮರೆಮಾಚುವುದು ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳು. ತತಃ, ಆ ಸಂದರ್ಭದಲ್ಲಿ ನೀನು ಮತ್ತೆ ಬಂದೆ. ಯಾವ ರೂಪದಿಂದ ಬಂದಿ? ಭವಾನ್ ಅನುಪಮಂ ಉತ್ತಮಂ ವಪುಹು, ಅನುಪಮವಾದಂತಹ ರೂಪ. ಅನುಪಮ ಅಂತಂದ್ರೆ ನೀನು ಬಂದಂತಹ ಒಂದು ರೂಪಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪಮ ಅಂದ್ರೆ ಎಕ್ಸಾಂಪಲ್. ಆ ರೀತಿಯಾದಂತಹ ಉತ್ತಮವಾದಂತಹ ದಿವ್ಯ ಪ್ರಮದಾತ್ಮಕಂ. ಪ್ರಮದ ಅಂತಂದ್ರೆ ಸ್ತ್ರೀ ಅಂತ. ದಿವ್ಯ ಪ್ರಮದ, ಉತ್ತಮವಾದಂತಹ ಸ್ತ್ರೀ ರೂಪವನ್ನು ನೀನು ಧಾರಣೆ ಮಾಡಿ ತಕ್ಷಣ ಬಂದೆ. ತ್ವರನ್, ತ್ವರನ್ ಅಂದ್ರೆ ತಕ್ಷಣ. ಅರ್ಥಾತ್ ಇಲ್ಲಿ ಧನ್ವಂತರಿ ರೂಪಿ ಪರಮಾತ್ಮ ಬಂದ, ಅದನ್ನು ದೈತ್ಯರು ಅಪಹಾರ ಮಾಡಿಬಿಟ್ರು. ಆಮೇಲೆ ಎಷ್ಟೋ ಹೊತ್ತು ಆದ್ಮೇಲೆ ಅಥವಾ ದಿವಸಗಳಾದ್ಮೇಲೆ ಪರಮಾತ್ಮ ಬಂದದ್ದಲ್ಲ. ಧನ್ವಂತರಿ ಅವತಾರ ಆಯಿತು, ಮತ್ತೆ ಕೆಲವೇ ಸಂದರ್ಭದಲ್ಲಿ ಮುಂದೆ ಮೋಹಿನಿ ಅವತಾರವು ಕೂಡ ಆಯಿತು. ಆ ಮೋಹಿನಿ ಅವತಾರ, ಆ ಸೌಂದರ್ಯ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಶ್ಯಾಮಂ, ಉತ್ತಮವಾದಂತಹ ಶ್ಯಾಮವರ್ಣ, ನೀಲವರ್ಣ, ಮೇಘಶ್ಯಾಮ ಅಂತ ನಾವೇನ್ ಕೇಳ್ತೇವೆ, ಆ ರೀತಿ ಮೋಡದಂತೆ ಕಡುಗಪ್ಪು ಬಣ್ಣ. ನಿತಂಬಾರ್ಪಿತ ರತ್ನ ಮೇಖಲಂ, ರತ್ನದ ಒಡ್ಯಾಣವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತೆ. ನಿತಂಬಾರ್ಪಿತ, ನಿತಂಬ ಅಂತಂದ್ರೆ ಪೃಷ್ಠಭಾಗ. ಆ ಪೃಷ್ಠಭಾಗದಲ್ಲಿ ರತ್ನ ಮೇಖಲ, ರತ್ನದ ಒಳ್ಳೆ ಒಡ್ಯಾಣವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಜಾಂಬೂನ ದಾಂಬಾಭರ ಭೃತ್,
ಸುಮಧ್ಯಮಂ, ಮಧ್ಯಮ ಅಂತಂದ್ರೆ ಆ ಸೊಂಟ ಅಂತ. ಆ ಪರಮಾತ್ಮನ ಸೊಂಟ ಮಧ್ಯದ ಪ್ರದೇಶ ಹೇಗ್ ಕಾಣಿಸ್ತಾ ಇತ್ತು ಅಂತಂದ್ರೆ ಜಾಂಬೂನದಾಂಬಾಂಬರ. ಜಾಂಬೂನ ಅಂತಂದ್ರೆ ಈ ಬಂಗಾರ ಅಂತ. ಬಂಗಾರದ ಹೇಗೆ ಹೊಳಿತಾ ಇರುತ್ತೋ ಜಾಂಬೂನದ ಆಭ. ನಾವು ಇದರಲ್ಲಿ ಕೇಳಿದ್ವಿ ದ್ವಾದಶ ಸ್ತೋತ್ರದಲ್ಲಿ, ಜಾಂಬೂನದಾಂಬರಾಧಾರ್ ನಿತಂಬಂ ಚಿಂತೆಮೀಶಿತುಹು ಅಂತ ಕೇಳಿದ್ವಿ. ಅಲ್ಲೂ ಕೂಡ ಇದನ್ನೇ ಹೇಳಿದ್ರು, ಜಾಂಬೂನದಾಂಬರಾಧಾರಂ ನಿತಂಬಂ, ಪರಮಾತ್ಮ ನಿತಂಬವನ್ನು ಈ ರೀತಿ ಚಿಂತನೆ ಮಾಡಬೇಕು ಅಂತ. ಹಾಗೆ ಜಾಂಬೂನದಾಭಾವರಭೃತ್ ಸುಮಧ್ಯಮಂ, ಒಳ್ಳೆ ಬಂಗಾರ ಯಾವ ರೀತಿ ಹೊಳಿತಾ ಇರುತ್ತೋ, ಬೆಂಕಿಗೆ ಇಟ್ಟಂತಹ ಬಂಗಾರ ಹೊಳಿತಾ ಇರುತ್ತೋ ಆ ರೀತಿಯಾಗಿ ಹೊಳೆಯುವಂತಹ ಉತ್ತಮವಾದಂತಹ ಅಂಬರ ಬೃತ್. ಅಂಬರ ಶಬ್ದಕ್ಕೆ ಎರಡು ಅರ್ಥ, ಒಂದು ಆಕಾಶ ಅಂತ ಒಂದು ಅರ್ಥ, ಇನ್ನೊಂದು ಬಟ್ಟೆ ಅಂತ. ಪರಮಾತ್ಮ ತಾನು ಬಂಗಾರದಂತೆ ಹೊಳೆಯುವಂತಹ ಉತ್ತಮವಾದಂತಹ ಸೀರೆಯನ್ನ ಧಾರಣೆ ಮಾಡಿದ್ದಾನೆ. ಅದರಿಂದ ಸುಮಧ್ಯಮಂ, ಅವನ ನಡುವು ಕೂಡ ಒಳ್ಳೆ ಹೊಳಿತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಬ್ಬ ಪುರುಷರನ್ನ, ಅದರಲ್ಲೂ ಕೂಡ ದೈತ್ಯರಂತಹ ಅತ್ಯಂತ ಕೆಟ್ಟ ಜೀವಿಗಳನ್ನ ಮತ್ತು ಅತಿಯಾದಂತಹ ಕಾಮ ಇರುವಂತಹ ಒಬ್ಬ ವ್ಯಕ್ತಿಗಳನ್ನ ಮೋಹಗೊಳಿಸಲಿಕ್ಕೆ ಯಾವ ರೀತಿಯಾದಂತಹ ರೂಪ ಬೇಕೋ ಆ ರೀತಿಯಾದಂತಹ ರೂಪವನ್ನು ಪರಮಾತ್ಮ ಧಾರಣೆ ಮಾಡಿ ಬಂದಿದ್ದ. ಅದರಿಂದಾಗಿ ಅವರಿಗೆ ತುಂಬಾ ಮೋಹ ಆಯಿತು ಎಂಬುದಾಗಿ ಮುಂದೆ ತಿಳಿಸ್ತಾ ಇದ್ದಾರೆ. ಬೃಹನ್ ನಿತಂಬಂ, ಕಲಶೋಪಮಸ್ತನಂ, ಸತ್ಪುಂಡರೀಕಾಯತ ನೇತ್ರಮುಜ್ವಲಂ. ಸಮಸ್ತಸಾರಂ ಪರಿಪೂರ್ಣ ಸದ್ಗುಣಂ ದೃಷ್ಟ್ವೈವ ತತ್. ಹಯೋಧನ ಪುರಾಣಿಕ ಪುಸ್ತಕದಲ್ಲಿ ಕೆಲವೊಂದ್ ಕಡೆ ದೃಷ್ಟ ತತ್ ಅಂತ ಏನೋ ಇದೆ, ಅದು ದೃಷ್ಟ್ವೈವ ತತ್. ಸಮ್ಮುಂ ಸಮ್ಮುಮುಹು ಸುರಾರಯಃ. ಪದಚ್ಛೇದ. ಬೃಹನ್ನಿತಂಬಂ ಕಲಶೋಪಮಸ್ತನಂ ಸತ್ಪುಂಡರೀಕಾಯತ ನೇತ್ರಮುಜ್ವಲಂ ಸಮಸ್ತಸಾರಂ ಪರಿಪೂರ್ಣ ಸದ್ಗುಣಂ ದೃಷ್ಟ್ವಾ ಏವ ತತ್ ಸಮ್ಮುಮುಹು ಸುರಾರಯಃ. ಆ ಪರಮಾತ್ಮನ ರೂಪ ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬೃಹನ್ನಿತಂಬಂ, ಆ ಪೃಷ್ಠಭಾಗ ವಿಸ್ತಾರವಾಗಿತ್ತು. ಕಲಶೋಪಮಸ್ತನಂ, ಆ ಪರಮಾತ್ಮನ ಆ ಸ್ತನಗಳು ಕಲಶದಂತೆ ಇದ್ದವು. ಸತ್ ಪುಂಡರೀಕಾಯತ ನೇತ್ರಮುಜ್ವಲಂ, ಪರಮಾತ್ಮನ ಕಣ್ಣುಗಳು ಹೇಗಿದ್ದು ಪುಂಡರೀಕ. ಪುಂಡರೀಕ ಅಂದ್ರೆ ಕಮಲ. ಕಮಲ ಹೇಗೆ ವಿಶಾಲವಾಗಿ ದೊಡ್ಡದಾಗಿ ವಿಸ್ತಾರವಾಗಿರುತ್ತೋ ಆ ರೀತಿಯಾಗಿ ವಿಶಾಲವಾದಂತಹ ಕಣ್ಣುಗಳು ಆ ಪರಮಾತ್ಮನಿಗೆ ಆ ವಿಸ್ತಾರವಾದಂತಹ ಕಣ್ಣುಗಳು ಇದ್ದವು. ಅದೇ ರೀತಿಯಾಗಿ ಸಮಸ್ತ ಸಾರಂ, ಜಗತ್ತಿನಲ್ಲಿ ಇರುವಂತಹ ಇಡೀ ಹೆಣ್ಣಿನ ಕುಲದಲ್ಲಿ ಇಂತಹ ಸೌಂದರ್ಯವತೆಯಾದಂತಹ ಹೆಣ್ಣನ್ನ ಇಡೀ ಜಗತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅತ್ಯಂತ ಶ್ರೇಷ್ಠವಾದಂತಹ ರೂಪ ಆ ರೂಪ ಆಗಿತ್ತು. ಹಾಗೆ ಪರಿಪೂರ್ಣ ಸದ್ಗುಣಂ, ಪರಮಾತ್ಮ ಏನೋ ಒಂದು ಇನ್ನೊಬ್ಬರಿಗೆ ಕಾಮ ಪ್ರಚೋದನೆ ಮಾಡ್ಲಿಕ್ಕೆ ಇಂತಹ ರೂಪ ಧಾರಣೆ ಮಾಡಿ ಬಂದ ಅಂತ ಪರಮಾತ್ಮನಿಂದ ನಾವು ದೋಷ ಚಿಂತನೆ ಮಾಡ್ಲಿಕ್ಕಿಲ್ಲ. ಪರಿಪೂರ್ಣ ಸದ್ಗುಣಂ, ಪರಮಾತ್ಮ ಯಾವ ರೀತಿಯಾಗಿ ಮೂಲ ರೂಪದಲ್ಲಿ ಸದ್ಗುಣ ಪರಿಪೂರ್ಣನಾಗಿದ್ದಾನೋ ಹಾಗೆ ಈ ಮೋಹಿನಿ ರೂಪದಲ್ಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಪರಿಪೂರ್ಣ ಸದ್ಗುಣನಾಗಿದ್ದಾನೆ. ಅಂತಹ ಆ ಪರಮಾತ್ಮನ ದಿವ್ಯವಾದಂತಹ ರೂಪವನ್ನು ದೃಷ್ಟ್ವೈವ, ನೋಡಿಯೇನೆ, ಸುರಾರಯ, ಸುರರ ಅರಿಗಳು, ದೇವತೆಗಳ ಶತ್ರುಗಳಾದಂತಹ ದೈತ್ಯರು ಸಮ್ಮುಮೋಹು, ಮೋಹಕ್ಕೆ ಒಳಗಾದರು. ಪರಮಾತ್ಮ ಆ ಮೋಹಿನಿ ರೂಪವನ್ನು ಧಾರಣೆ ಮಾಡಿ ಬಂದದ್ದರ ಉದ್ದೇಶವೇನೇನು, ದೈತ್ಯರಿಗೆ ಮೋಹವನ್ನುಂಟು ಮಾಡಬೇಕು ಅಂತ. ಆ ರೀತಿಯಾಗಿ ಎಲ್ಲ ದೈತ್ಯರಿಗೂ ಕೂಡ ಆ ಸುಂದರವಾದಂತಹ ಸ್ತ್ರೀ ರೂಪವನ್ನು ನೋಡಿ
ಮೋಹ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮತ್ತೆ ಏನಾಯಿತು ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಆ ಅಮೃತದ ಕಲಶವನ್ನೇ ಅವಳ ಕೈಗೆ ಕೊಟ್ಟು ಅದನ್ನೆಲ್ಲ ಹಂಚುವಂತೆಲ್ಲ ಹೇಳ್ತಾರೆ. ಆ ರೀತಿಯಾಗಿ ನಂತರ ನಡೆದಂತಹ ಘಟನೆಗಳನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.